ಪ್ರಮುಖ ಸುದ್ದಿಯನ್ನ ನೋಡೋದಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತ ಬಹುಕೋಟಿ ಹಗರಣ. ಈ ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನೋಡೋಣ. ಪ್ರಕರಣ ಬಯಲಾಗಿ ತಿಂಗಳೇ ಕಳೆದು ಹೋಗಿದೆ, ಆದ್ರೆ ಇನ್ನೂ ಕೂಡ ಹಣ ಪತ್ತೆಯಾಗಿದೆ. 94 ಕೋಟಿ ಹಣ ವರ್ಗಾವಣೆಯಾಗಿದ್ದು, ಆದ್ರೆ ಇಲ್ಲಿ ತನಕ ರಿಕವರಿ ಆಗಿದ್ದು ಮಾತ್ರ 13 ಕೋಟಿ 68 ಲಕ್ಷ. ಇಲಾಖೆ ಎಂಡಿ ಸಿಬ್ಬಂದಿ ಸೇರಿ ಒಟ್ಟು 11 ಜನರ ಬಂಧನ ಆಗಿದೆ. 13 ಜನರು ಅರೆಸ್ಟ್ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಆದ್ರೆ ಇದುವರೆಗೂ ಹಣ ರಿಕವರಿ ಆಗಿಲ್ಲ. ತಿಂಗಳೇ ಕಳೆದೋಗಿದೆ ಈ ಪ್ರಕರಣ ನಡೆದು. ದಿನೇ ದಿನೇ ವಾಲ್ಮೀಕಿ ನಿಗಮದ ಪ್ರಕರಣದ ಗಂಭೀರತೆ ಏನಿದೆ ಹೆಚ್ಚಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಮತ್ತಷ್ಟು ಉರುಳಾಗೋ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಈಗಾಗಲೇ ಸಚಿವ ಪಟ್ಟ ಕೈಬಿಟ್ಟಾಗಿದೆ, ಆದ್ರೂ ಮತ್ತು ಈ ಪ್ರಕರಣದ ಉರುಳು ಗಟ್ಟಿಯಾಗಿ ಸುತ್ತಕೊಳ್ಳೋ ಸಾಧ್ಯತೆ ಇದೆ. ಹಗರಣದ ವಿರುದ್ಧ ನಾಳೆ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಹಾಗಿದ್ರೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ ಒಬ್ಬ ಅಧಿಕಾರಿಯನ್ನ ಬಲಿ ಪಡೆದು ಬಿಡ್ತು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಚಂದ್ರಶೇಖರ್. ಆದ್ರೆ ಅವರ ಆತ್ಮಹತ್ಯೆಯಿಂದ ಈ ಪ್ರಕರಣ ಏನು ಅನ್ನೋದು ಬೆಳಕಿಗೆ ಬರ್ತಾ ಹೋಯ್ತು. ಈಗ ಸಚಿವ ಆಗಿದ್ದಂತಹ ನಾಗೇಂದ್ರ ಅವರ ಸಚಿವಗಿರಿ ಹೋಗಿದೆ, ಆದ್ರೆ ಈ ಪ್ರಕರಣ ಇನ್ನಷ್ಟು ಉರುಳಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಎಷ್ಟು ಬಿಗಿ ಆಗ್ತಾ ಇದೆ ಪ್ರಕರಣ ನಾಗೇಂದ್ರ ಅವರ ಪಾಲಿಗೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಗೋಲ್ಮಾಲ್ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳಲ್ಲಿ ಆದಂತಹ ಎಲ್ಲಾ ಬೆಳವಣಿಗೆಯನ್ನು ನೋಡಿದ್ರೆ ಕೇವಲ ಅಧಿಕಾರಿಗಳು ಸೇರಿದಂತೆ ಮಾಜಿ ಸಚಿವ ನಾಗೇಂದ್ರರ ಒಂದಷ್ಟು ಆಪ್ತರನ್ನು ಕೂಡ ಬಂಧನ ಮಾಡಲಾಗಿದೆ. ಆದ್ರೆ ಈವರೆಗೂ ಕೂಡ 94 ಕೋಟಿ ಹಣದಲ್ಲಿ ಕೇವಲ 13-14 ಕೋಟಿ ರೂಪಾಯಿ, ಅಂದ್ರೆ ಕನಿಷ್ಠ ಒಂದು 10% ಅಮೌಂಟ್ ಕೂಡ ರಿಕವರಿ ಆಗಿಲ್ಲ. ಹೀಗಾಗಿ ಹಣದ ಮೂಲ ಪತ್ತೆ ಹಚ್ಚಲು SIT ತಂಡ ಏನು ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಶೋಧ ಮಾಡಿದ್ರು ಕೂಡ ಹಣದ ಮೂಲ ಪತ್ತೆ ಆಗ್ತಿಲ್ಲ. ಕೇವಲ ಒಂದಷ್ಟು ಜನರ ಬಂಧನವಾಗಿದೆ, ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆ. ನಿನ್ನೆ ಕೂಡ ಕೋರ್ಟ್ ಅಲ್ಲಿ ಏನು ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಸತ್ಯನಾರಾಯಣ ವರ್ಮಾ ಅವರು ಕೂಡ ಏನು ನನಗೆ ಸಚಿವ ನಾಗೇಂದ್ರ ಅವರಿಂದ ಥ್ರೆಟನಿಂಗ್ ಆದ ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಈ ಪ್ರಕರಣ ಮತ್ತಷ್ಟು ಕಂಟಕವಾಗಲಿದೆಯಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ದಿನಗಳ ಕೆಳಗಡೆ ಸಚಿವ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ತ್ಯಾಗ ಮಾಡ್ತಾರೆ, ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ಇದು ಮುಂದುವರೆದಂತೆ ಇದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಕೂಡ ಸಾಕಷ್ಟು ಕಗ್ಗಂಟಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಯಾವುದೇ ಪ್ರಕರಣದಲ್ಲಿ ಮೊದಲು ಹಣ ರಿಕವರಿ ಆಗ್ತಕ್ಕಂಥದ್ದು ನಡೀತಿದೆ, ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಏನು ಚಂದ್ರಶೇಖರ್ ಅವರ ಸಾವಿನ ಬಳಿಕ, ಅಂದ್ರೆ 1 ತಿಂಗಳಾಯ್ತು ಅವರ ಸಾವಿನ ಬಳಿಕ ಇಷ್ಟೆಲ್ಲ ಹಗರಣ ನಡೆದ್ರು ಕೂಡ ಹಣದ ಮೂಲ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಹಣದ ವಹಿವಾಟು ಎಲ್ಲೆಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿದೆ, ಅಲ್ಲಿ ದುಡ್ಡಿದೆ, ಇಲ್ಲಿ ದುಡ್ಡಿದೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ಹೊರತಾಗಿ ಪೂರ್ಣ ಪ್ರಮಾಣದ ಹಣ ರಿಕವರಿ ಈವರೆಗೂ ಆಗಿಲ್ಲ. ಯಾಕಂದ್ರೆ 400-500ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಹೇಳಲಾಗ್ತದೆ. ಹೀಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಅಕೌಂಟ್ಗಳಿಗೆ ವರ್ಗಾವಣೆ ಅಂತ ಹಣವನ್ನು ಕ್ರೋಢೀಕರಿಸೋದು ಕೂಡ ಒಂದು ದೊಡ್ಡ ಸವಾಲ್ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಎಲ್ಲವೂ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಕೆಲ ಆಯ್ದ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರ ಅನ್ನೋಂತ ಅನುಮಾನ ಈಗ ಕಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.